ನಮ್ಮ SC ST ಗೆ ಇದ್ದಂತ ಅನುದಾನನ 25,000 ಕೋಟಿ ನಮ್ಮ ಒಂದು SC ಸಮುದಾಯಕ್ಕೆ ಬರ್ಬೇಕಂತ ಅನುದಾನವನ್ನು ಮುಸ್ಲಿಂ ಅವ್ರು ಕೊಟ್ರೆ ನಾವು ನಮ್ಮಂತವ್ರ ಬಡವ್ರು ಏನ್ ಮಾಡೋದು? ಏನಕ್ಕೋಸ್ಕರ ಕೊಡ್ತವ್ರೆ? ನಮ್ಮಂತ ಬಡವ್ರನ್ನ ಮುಂದೆ ತಗೊಂಡ್ಬರ್ತಾ ಇಲ್ಲ. ಇನ್ನ ಹಳ್ಳಕ್ ತಡ್ತಾ ಇದ್ದೀರಾ ಹೊರ್ತು ಮುಂದೆ ತರ್ತಾ ಇಲ್ಲ. ಇನ್ನ ಕಷ್ಟನೇ ಪಡ್ತಾ ಇದೀವಿ ಹೊರ್ತು ನಮ್ಗೇನು ಅನುಕೂಲ ಆಯ್ತಾ? ಕೆಲ್ಸಕ್ಕೆ ಹೋಗ್ಬಾರ್ದಂತೆ 3,000 ರೂಪಾಯಿ ಅಕೌಂಟ್ ಹಾಕ್ತಾರಂತೆ. ಯಾಕೆ ಹಾಕ್ತಾರೆ? ಹಿಂದೂಗಳು ಮತ್ತೆ ಮುಸ್ಲಿಮ್ಸ್ಗಳು ಹೊಡೆಯುವಂತ ಕೆಲಸಗಳು ಇವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವರ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡಿದ್ದಾರೆ. ಏಂತಕ್ಕೆ ಬಳಸ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಮೊದಲು ರೈತರಿಗೆ ಗಂಗಾ ಕಲ್ಯಾಣ ಅಂತ ಯೋಜನೆ ಬರ್ತಾ ಇತ್ತು. ಆ ಗಂಗಾ ಕಲ್ಯಾಣ ಯೋಜನೆಯಿಂದ ರೈತರು ಇವತ್ತು ಒಂದು ಉತ್ತಮವಾದ ಬೆಳೆ ಬೆಳೀತಾ ಇದ್ರು, ಅವ್ರಿಗೊಂದು ಮೂಲ ಸೌಕರ್ಯಗಳು ಸಿಗ್ತಾ ಇತ್ತು ನೀರಿಂದ. ಆ ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಕಾಲಕ್ಷಿಪ್ ಬರ್ತಾ ಇತ್ತು, ಪ್ರೋತ್ಸಾಹಧನ ಅಂತ ಬರ್ತಾ ಇತ್ತು. ಮಕ್ಕಳಿಗೆ ಕಾಲಕ್ಷಿಪ್ 25,000 ರೂಪಾಯಿ ಹಾಕ್ಬೇಕಾಗಿರೋದನ್ನ 10,000 ರೂಪಾಯಿ ಹಾಕ್ತಿದ್ದಾರೆ ಮೇಡಮ್. ಏನಕ್ಕೆ ಆ ತರ ಮಾಡ್ಬೇಕು ಸರ್? ಕಾಲರ್ಶಿಪ್ ಆದ್ರೆ ಈಗ ಓದುಗಳಲ್ಲಿ ಅಲ್ಪಸಂಖ್ಯಾತರು ಬಂದಿದೆ. ಈಗ ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿಯಲ್ಲಿ ಕಾಲರ್ಶಿಪ್ ಬರ್ತಾ ಇಲ್ಲ. ನಮ್ಗೆ ಹಕ್ಕು ಬೇಕು. ನಮ್ಮ ಸಂವಿಧಾನದಲ್ಲಿ ಏನ್ ಬರದೈತೆ ಅದು ನಮ್ಗೆ ಆಗ್ಲೇಬೇಕು ಮೇಡಮ್. ಕಾಂಗ್ರೆಸ್ ಸರ್ಕಾರ ನಮ್ಮ SC ST